ಕಲಾವಿದರಲ್ಲಿ ಬಹುತೇಕರು ಸಲಿಂಗಿಗಳು. ಹೇಗಂತ ಪುರುಷೋತ್ತಮ್ ಬೆಳಿಮಲೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕರೆಲ್ಲರೂ ಕೂಡ ಸಲಿಂಗಿಗಳು. ಪುರುಷೋತ್ತಮ್ ಬೆಳಿಮಲೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬೆಳಿಮಲೆ ಇವರು ಇಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಪರ ವಿರೋಧ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ನಿನ್ನೆ ಭಾಷಣ ಮಾಡಿದ್ರು. ಈ ಭಾಷಣ ವೇಳೆ ಈ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಯಕ್ಷಗಾನಕ್ಕಾಗಿ 6 ತಿಂಗಳು ಮನೆಯಿಂದ ದೂರ ಇಡ್ತಾರೆ ಎಲ್ಲರೂ ಕೂಡ. ಮೇಳದ ಸಲುವಾಗಿ 6 ತಿಂಗಳು ಸತತವಾಗಿ ಪರಿಶ್ರಮ ಮಾಡ್ತಾ ಇರ್ತಾರೆ. ದೂರವಿದ್ದಾಗ ಹೀಗೆ ಆಗೇ ಆಗತ್ತೆ ಅಂತ ಪುರುಷೋತ್ತಮ್ ಹೇಳಿದ್ದಾರೆ. ಸ್ತ್ರೀ ವೇಷಧಾರಿ ಮೇಲೆ ಈ ತರದ ಕಣ್ಣಿರುತ್ತೆ. ಪ್ರಮುಖವಾಗಿ ಇಲ್ಲಿ ಸ್ತ್ರೀ ವೇಷಧಾರಿಗಳಿಗೆ ಸಂಕಷ್ಟ. ಸ್ತ್ರೀ ವೇಷಧಾರಿ ನಿರಾಕರಿಸಿದ್ರೆ ಅವರಿಗೆ ಕಷ್ಟ ಆಗುತ್ತೆ. ಮರುದಿನ ಭಾಗವತರು ಅವನಿಗೆ ಹೆಚ್ಚು ಪದ್ಯವನ್ನ ಕೊಡೋದಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಪುರುಷೋತ್ತಮ್ ಅವರು ಹೇಳಿರುವಂಥದ್ದು. ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಅವರು ಭಾಷಣದ ವೇಳೆ ಈ ಎಲ್ಲ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಈಗ ಆ ಒಂದು ಭಾಷಣ, ಆ ಒಂದು ಮಾತು, ಆ ಒಂದು ಹೇಳಿಕೆ ಈಗ ವಿವಾದಾತ್ಮಕವಾಗಿ ತಿರುಗಿದೆ. ಈಗ ಪುರುಷೋತ್ತಮ್ ಬೆಳಿಮಲೆ ಅವರು ಏನೆಲ್ಲ ಹೇಳಿದ್ರು ಅಂತ ನೋಡ್ಕೊಂಡ್ ಬರೋಣ. ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಬಾರದು, ಸಾರ್ವಜನಿಕರಿಗೆ ಗೌರವ ಕೊಡುತ್ತಾ. ಈಗ 6 ತಿಂಗಳ ಕಾಲ ಇವರ ಕಾಮುಕ ಅಥವಾ ಇವರ ಕಾಮ ಹೆಂಗಿರ್ತದೆ ಸರಿ. 6 ತಿಂಗಳು ಅವ್ರ ಹೆಂಡತಿ ಅವರು ಸುರುಗಾಟ. ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ. ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೇವೆ, ಕಾದಂಬರಿಗಳು ಬರ್ತವೆ, ಅದಾಯ್ತು. ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ. ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅಲ್ಲಿ. ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚಂದ ಇರ್ತಾರೆ ನೋಡಿ. ನಮ್ಮ ಫಸ್ಟ್ ಕ್ರಶ್ಗಳು ನಮಗೆಲ್ಲ ಸ್ತ್ರೀ ವೇಷಧಾರಿಗಳು, ಯಕ್ಷಗಾನ ಸ್ತ್ರೀ ವೇಷಧಾರಿಗಳು ಈಗೆಲ್ಲ ಆಗ್ತಾರಲ್ಲ. ನನ್ನ ಫಸ್ಟ್ ಕ್ರಶ್ ದೀಪಿಕಾ ಪಡ್ಕೋಣೆ, ನನ್ನ ಫಸ್ಟ್ ಕ್ರಶ್ ಅವಳು ಇವಳು. ನಾನು ಹೇಳುದು ನಮ್ಮ ಫಸ್ಟ್ ಕ್ರಶ್ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದರು. ಅವರು ನಾವು ಚಿಕ್ಕದಿದ್ದಾಗ 5ನೇ 6ನೇಲಿ ಇದ್ದಾಗ ಬಂದು ರಂಗದ ಮೇಲೆ ಕುಣಿದ್ರೆ ಏನ್ ಚಂದ, ನಮ್ಮ ಲೈನ್ ಅದಕ್ಕೆ. ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದ್ರೆ ಮರುದಿವಸ ಭಾಗವತರು ಅವನಿಗೆ ಹೆಚ್ಚು ಪದ್ಯ ಕೊಡೋದು. ಹೌದು, ಅವನು ಸೇಡು ತೀರಿಸ್ಕೊಳ್ತಾನೆ ರಂಗಭೂಮಿ ಮೇಲೆ. ಸಾಕು ಅಂತ. ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇವನಿಗೆ, ಅವನ ಬದುಕಿನ ಪ್ರಶ್ನೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬೆಳಿಮಲೆ ಯಕ್ಷಗಾನ ಕಲಾವಿದರ ಬಗ್ಗೆ ಮಾತನಾಡಿರೋದಕ್ಕೆ ಪುತ್ತೂರಿನಲ್ಲಿ ಬಿವೈ ವಿಜೇಂದ್ರ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕರಾವಳಿಯ ಕಲೆ, ಸಂಸ್ಕೃತಿ ಮತ್ತು ಹಿಂದೂ ಸಮುದಾಯಕ್ಕೆ ಮಾಡಿದ ಅವಮಾನವಿದು. ಸರ್ಕಾರವು ಪುರುಷೋತ್ತಮ್ ಬೆಳಿಮಲೆ ಅವರನ್ನ ಕೂಡಲೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ಕಿತ್ತೊಗೆಯಬೇಕು. ಒಂದ್ ವೇಳೆ ಸರ್ಕಾರ ಈ ಕ್ರಮ ಕೈಗೊಳ್ಳದಿದ್ರೆ ಬಿಜೆಪಿ ರಸ್ತೆಗಿಳಿದು ಹೋರಾಟ ಮಾಡುತ್ತೆ ಅಂತ ಹೇಳಿದ್ದಾರೆ. ಪುರುಷೋತ್ತಮ್ ಬೆಳಿಮಲೆ ಅವರು ಏನು ಕನ್ನಡ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಹೇಳಿಕೆ, ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಹೇಳಿಕೆಯನ್ನ ಅವರೇನು ನೀಡಿದ್ದಾರೆ ಇದು ಅಕ್ಷಮ್ಯ ಅಪರಾಧ. ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಅವ್ರಿಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ತತ್ಕ್ಷಣ ಕ್ಷಮೆಯನ್ನ ಕೇಳಬೇಕು. ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯನ್ನ ತೋರಿಸ್ಕೊಡ್ತದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ತತ್ಕ್ಷಣ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು. ರಾಜೀನಾಮೆನ ಪಡೆದುಕೊಳ್ಳುವ ಮುಖೇನ ಅವರಿಗೆ ಕಲಾವಿದರಿಗೆ ಆಗಿರ್ತಕ್ಕಂಥ ಅಪಮಾನಕ್ಕೆ ಒಂದು ಉತ್ತರನ ಕೊಡುವಂತ ಕೆಲಸ ಅವ್ರು ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಯಕ್ಷಗಾನ ಕಲಾವಿದರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾವಿದರ ಹಿತದೃಷ್ಟಿಯಿಂದ ನಾನು ಮಾತನಾಡಿದ್ದೀನಿ ಅಂತ ಬೆಳಿಮಲೆ ಹೇಳಿದ್ದಾರೆ. ಯಕ್ಷಗಾನ ಕಲಾವಿದರ ಬಗ್ಗೆ ಯಾವಾಗ ಪುರುಷೋತ್ತಮ್ ಬೆಳಿಮಲೆ ಅವರು ಈ ರೀತಿಯ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ನೋಡಿ, ಈಗ ಸ್ಪಷ್ಟನೆ ಕೊಡುವಂತಹ ಕೆಲಸ ಮಾಡಿದ್ದಾರೆ. ಇಲ್ಲಿ ಕಲಾವಿದರ ಹಿತದೃಷ್ಟಿಯಿಂದ ನಾನು ಮಾತನಾಡಿದ್ದೆ, ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. ಕಲಾವಿದರಿಗೆ ನೋವಾಗಿದ್ರೆ ನಾನು ಅವರ ಬಳಿ ಕ್ಷಮೆ ಕೇಳ್ತೀನಿ ಅಂತ ಪ್ರೊಫೆಸರ್ ಪುರುಷೋತ್ತಮ್ ಬೆಳಿಮಲೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ ಪುರುಷೋತ್ತಮ್ ಬೆಳಿಮಲೆ. ಅವರೊಂದಷ್ಟು ಸ್ಪಷ್ಟೀಕರಣವನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಭಾಷಣದ ವೇಳೆಯಲ್ಲಿ ಈ ರೀತಿ ಸಲಿಂಗ ಕಾಮದ ಬಗ್ಗೆ ಮಾತನಾಡಿದರೆ ಯಕ್ಷಗಾನದಲ್ಲಿ
ಹಾಗಾಗಿ ಈಗ ಪರ ವಿರೋಧಗಳ ಚರ್ಚೆಗಳು ಆಗ್ತಾ ಇದೆ, ಒಂದಷ್ಟು ಪರ ವಿರೋಧ ಹೇಳಿಕೆಗಳು ಕೂಡ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಪುರುಷೋತ್ತಮ್ ಬಿಳಿಮಲೆ ಸ್ಪಷ್ಟೀಕರಣಕ್ಕೆ ಮುಂದಾಗಿದ್ದಾರೆ. ನಾನು ಕಲಾವಿದರ ಹಿತದೃಷ್ಟಿಯಿಂದ ಈ ರೀತಿ ಹೇಳಿದ್ದೇನಷ್ಟೇ, ಅದನ್ನ ಕೆಲವರು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಪುರುಷೋತ್ತಮ್ ಬಿಳಿಮಲೆ ಅವರನ್ನ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತನಾಡಿಸಿದ್ರು. ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಬನ್ನಿ, ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ತಾವು ಮೈಸೂರಿನಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಆಡಿದಂಥ ಮಾತು ಇದೀಗ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ ಸರ್. ಫಸ್ಟ್ ರಿಯಾಕ್ಷನ್? ಇಲ್ಲ, ನಿನ್ನೆ ನಾನು ಮೈಸೂರಿನ ಒಂದು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಬಹಳ ಗಂಭೀರವಾಗಿ ಮತ್ತು ಕಲಾವಿದರ ಬಗೆಗೆ ಬಹಳ ಕಳಕಳಿಯಿಂದ ಮಾಡಿದ ಒಂದು ಮಾತು ಯಾರಿಗಾದರೂ ನೋವುಂಟು ಮಾಡಿದರೆ ಅವಮಾನ ಅಂತ ಅವರು ಭಾವಿಸಬಾರದು. ಅದಕ್ಕೆ ನಾನು ವಿಷಾದಿಸ್ತೇನೆ ಮತ್ತು ನನ್ನ ಮಾತನ್ನು ಹಿಂತೆಕೊಳ್ತೇನೆ. ಇಂಥದ್ದು ಕತೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಕೂಡ ಇದೆ. ಅಲ್ಲಿ ಕಲಾವಿದರು 6 ತಿಂಗಳುಗಳ ಕಾಲ, ಈಗ ಇಲ್ಲ, ಅದು ಈಗ ಕಡಿಮೆ ಆಗಿದೆ. ಈಗ ಯಕ್ಷಗಾನಗಳು 7 ಗಂಟೆಗೆ ಆರಂಭ ಆಗಿ 11 ಗಂಟೆಗೆ ಮುಗೀತದೆ. ನಾನು ನೋಡುವ ಕಾಲದಲ್ಲಿ 10 ಗಂಟೆಯಿಂದ 6 ಗಂಟೆವರೆಗೆ 8 ಗಂಟೆಗಳ ಪ್ರದರ್ಶನ. ಕಲಾವಿದರು 6 ತಿಂಗಳು ಹೊರಗೆ ಹೋಗ್ತಿದ್ದಾಗ ಅವರ ಮನೆಯನ್ನು ಯಾರು ನೋಡಿಕೊಳ್ತಾ ಇದ್ರು, ಅವರಿಗೆ ಬರುವ ಕಷ್ಟಗಳೇನು, ಮೊಬೈಲ್ ಇರಲಿಲ್ಲ, ಅವಾಗ ನಡೆದು ಹೋಗಬೇಕಾಗಿತ್ತು. ಗಂಜಿ ಮೇಳಗಳು ಅಂತ ಕರಿತಾ ಇದ್ರು, ಬರೀ ಗಂಜಿ ಕೊಡ್ತಾ ಇದ್ರು ಯಕ್ಷಗಾನ ಮಾಡಿದ್ದಕ್ಕೆ. ಆವಾಗ ಸಹಜವಾಗಿ 6 ತಿಂಗಳುಗಳ ಕಾಲ ಅವರಿಗೆ ಅವರ ಕಾಮಾಭಿವ್ಯಕ್ತಿಗೆ ಅವಕಾಶಗಳಿರಲಿಲ್ಲ. ಅದಕ್ಕೆ ಬೇರೆ ಯಾವುದೋ ದಾರಿಯನ್ನು ಕಲಾವಿದರು ಕಂಡುಕೊಳ್ತಾ ಇದ್ದೀರಾ? ಸಲಿಂಗ ಕಾಮ ಅದರಿಂದ ಉತ್ಪತ್ತಿ ಆಯಿತಾ? ಇದೆಲ್ಲ ಲೇಖಕರು ಗಮನ ಹರಿಸಿ ಸಂಶೋಧನೆ ಮಾಡಿ ಬರಿಬೇಕಾದಂಥ ವಿಷಯಗಳು. ಆವಾಗ ನಾವು ಕಲೆಯನ್ನು ನೋಡಿ ಸಿಳ್ಳೆ ಹೊಡೆಯುವುದು, ದುಡ್ಡು ಕೊಡೋದು, ಮೆರವಣಿಗೆ ಮಾಡೋದು ಅದಾಯ್ತದು. ಅದು ಒಂದು ಮೇಲ್ಮಟ್ಟದಲ್ಲಿ ಚಂದ. ನಾನು ಸಹ ಅದನ್ನು ಮಾಡಿದ್ದೇನೆ. ಅಲ್ಲ ಸರ್, ಈಗ ಆ ರೀತಿಯ ಸಲಿಂಗ ಕಾಮ ಪ್ರಕರಣಗಳು ಈಗಲೂ ನಡೀತಾ ಇದಾವ ಅಂತ ಯಕ್ಷಗಾನ ಇದರಲ್ಲಿ? ಖಂಡಿತ ಈಗನ ವಾತಾವರಣದಲ್ಲಿ ಅದು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾನಾಗಲೇ ಹೇಳಿದಾಗೆ ಕಲಾವಿದರು 6ವರೆಗೆ ಬರ್ತಾರೆ, ಬಣ್ಣ ಹಾಕ್ತಾರೆ, 7 ಗಂಟೆಗೆ ಯಕ್ಷಗಾನ ಶುರು ಆಗ್ತದೆ. ಅವನ ವೇಷ 10ವರೆಗೆ ಮುಗಿದಾಗ ಅವನ ಮನೆಗೆ ಹೋಗ್ತಾನೆ. ಕೊನೆಯ ವೇಷ ಮಾಡುವ 11-11ವರೆಗೆ ಅವನು ಹೊರಟೋಗ್ತಾನೆ. ಸೊ ಈಗ ಮೊದಲಿನ ಹಾಗೆ ಸಂಘಟಿತರಾಗಿ ಒಂದು ಕಡೆ ಮಲಗುವ, ಒಂದು ಕಡೆ ಊಟ ಮಾಡುವ ಇದೇ ಇಲ್ಲ. ಈಗ ಚೇಂಜ್ ಆಯ್ತು, ಈಗ ಸಂಪೂರ್ಣ ಚೇಂಜ್ ಆಗಿದೆ. ಆದರೆ ಹಿಂದೆ ಒಂದು ಟೆಂಟಲ್ಲಿ, ಒಂದು ಶಾಲೆಯಲ್ಲಿ ಉಳ್ಕೋಬೇಕು, ಒಂದು ಟೆಂಟಲ್ಲಿ ಉಳ್ಕೋಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು. ಹೇಗೆ ಭಾಗವತರು ಮತ್ತು ಸಹ ಕಲಾವಿದರು ಒಬ್ಬ ಸ್ತ್ರೀ ವೇಷಧಾರಿಗೆ ಉಪದ್ರ ಕೊಡ್ತಾರೆ ಅಂತ ಹೇಳ್ತಾರೆ. ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ಮಾತಾಡುವ ಸ್ತ್ರೀ ವೇಷಧಾರಿಗಳನ್ನ ತಾವು ಭೇಟಿ ಮಾಡಿ ಅವರ ಅನುಭವ ಕಥನವನ್ನು ಕೇಳಿ ನೋಡಿ. ಅದು ಲೇಖಕರು ಬರೆಯೋದಿದ್ರೆ ನೀವಾದರೂ ಆ ಕೆಲಸ ಮಾಡಿ. ನಾನು ಹೇಳಿರೋದು 100ಕ್ಕೆ 100 ನಿಜ. ಆದರೆ ಅದರಿಂದ ಕಲಾವಿದರಿಗೆ ನೋವಾಗಿದೆ ಅಂದರೆ ನಾನು ನನ್ನ ಮಾತನ್ನು ಹಿಂತೆಕೊಳ್ತೇನೆ, ನಾನು ವಿಷಾದ ಸೂಚಿಸ್ತೇನೆ. ಸೊ ಇದಿಷ್ಟು ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಲೆ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪುರುಷೋತ್ತಮ್ ಬಿಳಿಮಲೆ ಹೇಳಿಕೆ ಬಗ್ಗೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ ಮಾತನಾಡಿದ್ದಾರೆ. ಪುರುಷೋತ್ತಮ್ ಬಿಳಿಮಲೆ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಬಿಳಿಮಲೆ ಹಿರಿಯ ವಿದ್ವಾಂಸಕರು, ಸಾಹಿತಿಗಳು, ಮೇಧಾವಿಗಳು. ಬಿಳಿಮಲೆ ಅವರನ್ನ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡ್ತಿದ್ದೀನಿ, ಆದರೆ ಅವರು ಫೋನ್ ಸ್ವಿಚ್ ಆಫ್ ಇದೆ. ಸಂಪರ್ಕವಾದ್ರೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅವರ ದೃಷ್ಟಿಕೋನದಲ್ಲಿ ಅದು ಅವ್ರಿಗೆ ತಪ್ಪನ್ನು ತಿಳಿದ್ರೆ ಕೇಳ್ಬೋದು. ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿ ನಾನು ಹೇಳಿದೆ ಅಂತ ಹೇಳೋ ದೃಷ್ಟಿಕೋನ ಅವರ ಮನಸ್ಸಲ್ಲಿ ಇದ್ದರೆ, ಒಬ್ಬ ಮಹಾನ್ ವಿದ್ವಾಂಸನನ್ನು ತಪ್ಪಂತ ಹೇಳಲಿಕ್ಕೆ ನಾನು ಅಷ್ಟು ಯೋಗ್ಯನಲ್ಲ. ಆದರೆ ಆ ಮನುಷ್ಯ ಯಾವ ಥರ ಹೇಳಿದೆ, ಯಾವ ಉದ್ದೇಶ ಇಟ್ಕೊಂಡು ಹೇಳಿದರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಯಾವ ರೀತಿ ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದು ಕಲೆಗೆ ತೊಂದರೆ ಆಗದಂತೆ, ಕಲಾವಿದರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಬಾರದಂತೆ ಇದು ಮುಂದುವರ್ಸ್ಕೊಂಡು ಹೋಗೋದೇ ನನ್ನ ಮಾತು. ಈ ಜನ ಮೇಧಾವಿ, ರಾಷ್ಟ್ರ ಮಟ್ಟದ ಮೇಧಾವಿ, ಸಣ್ಣ ಸಾಮಾನ್ಯ ವ್ಯಕ್ತಿಗಳಲ್ಲ. ಅಂತಹ ಮೇಧಾವ ಬಾಯಲ್ಲಿ ಈ ಮಾತು ಬರಬೇಕಾದ್ರೆ ಅವರ ಹತ್ರ ಕುಲಂಕುಷವಾಗಿ ಅವರ ಹತ್ರ ಕೇಳಬೇಕು, ಯಾಕೆ ನೀವು ಇದನ್ನು ಹೇಳಿದ್ದೀರ. ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ.